ನಮ್ಮ ಈ ಗೀತಾಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಈ 6 ತರಗತಿಗಳ ಈ ಸರಣಿಯ 3ನೆಯ ತರಗತಿ ಇದು. ಹಿಂದಿನ 2 ತರಗತಿಗಳಲ್ಲಿ ನಾವು ಪರಿಚಯ ಮತ್ತು ಮೊದಲ ತತ್ವವಾದಂತಹ ಜೀವ ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿನದ ಚರ್ಚೆಯನ್ನು ನಾವು ಮುಂದುವರಿಸೋಣ ಬನ್ನಿ. ಅದಕ್ಕೂ ಮುಂಚೆ ಪ್ರಾರ್ಥನೆಯನ್ನು ಹೇಳಿ ಪ್ರಾರಂಭ ಮಾಡೋಣ. ಆ ಭಗವದ್ಗೀತೆಯನ್ನು ಉಪದೇಶಿಸಿದಂತಹ ಆ ಪರಮಪುರುಷ ಶ್ರೀ ಕೃಷ್ಣನಿಗೆ ಈ ಪ್ರಾರ್ಥನೆ. ಪ್ರಪನ್ನ ಪಾರಿಜಾತಾಯ ಸ್ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ. ಶರಣಾಗತ ಭಕ್ತರ ಆಶ್ರಯವಾದಂತಹ ಶ್ರೀಕೃಷ್ಣ ಅವನು ಪಾರ್ಥಸಾರಥಿಯಾಗಿ ಅರ್ಜುನನ ಸೇವೆಯಲ್ಲಿ ನಿಂತಿದ್ದ. ಅದೇ ಅರ್ಜುನ ಶರಣಾಗತನಾಗಿ ಶ್ರೀಕೃಷ್ಣನಿಗೆ ಗುರುವಾಗಲು ವಿನಂತಿಸಿಕೊಂಡಾಗ ಆತ ಜ್ಞಾನಮುದ್ರೆಯಲ್ಲಿ ಈ ಅಮೃತ ಜ್ಞಾನವನ್ನು ಬೋಧಿಸಿದ. ಈ ಭಗವದ್ಗೀತೆ ಎನ್ನುವ ಅಮೃತವನ್ನು ಜಗತ್ತಿಗೆ ನೀಡಿದ. ಆ ಮಹಾಪುರುಷ ಶ್ರೀಕೃಷ್ಣನಿಗೆ ನಾವು ನಮಸ್ಕರಿಸುತ್ತೇವೆ. ಭಕ್ತರೇ, ನಾವು ಮೊದಲ ಪರಿಚಯದ ಮೊದಲ ತರಗತಿಯಲ್ಲಿ ನಾವು ನೋಡಿದ್ವಿ ಹೇಗೆ ಆ ಕುರುಕ್ಷೇತ್ರ ಯುದ್ಧ, ಆ ಸನ್ನಿವೇಶ, ಆ ಸಂದರ್ಭ ಯಾಕೆ ಬಂದಿತು, ಆ ಸಂದರ್ಭದ ಹಿನ್ನೆಲೆ ಎಲ್ಲವನ್ನು ಕೂಡ ನಾವು ನೋಡಿದ್ವಿ ಸಂಕ್ಷೇಪವಾಗಿ. ಅದು ಮಹಾಭಾರತದ ಮಹಾ ಇತಿಹಾಸ ಅದು. ಅದಾದ ನಂತರ ನಾವು ಅಲ್ಲಿ ಈ ಭಗವದ್ಗೀತೆಯಲ್ಲಿರುವಂತಹ 5 ವಿಷಯಗಳನ್ನು ಸಂಕ್ಷೇಪವಾಗಿ ಅಲ್ಲಿ ಕಂಡಿದ್ವಿ. ಅದರಲ್ಲಿ ಈ ಮೊದಲ ವಿಷಯವಾಗಿ ನಾವು ಜೀವ, ಇದು 2ನೆಯ ತರಗತಿಯ ವಿಷಯವಾಗಿತ್ತು. ಅದನ್ನು ನಾವು ಅದು ನಿನ್ನೆಯ ತರಗತಿ ವಿಷಯ, ಅದನ್ನು ಕೂಡ ನಾವು ನೋಡಿದ್ವಿ. ಆ ಜೀವ ಚರ್ಚೆಯಲ್ಲಿ ಮೊದಲನೇದಾಗಿ ಅರ್ಜುನ ಯುದ್ಧ ಮಾಡೋಲ್ಲ ಅಂತ ಹೇಳಿದಂತಹ ಕಾರಣಗಳೇನು ಅನ್ನುವ ಕೂಡ ನೋಡಿದ್ವಿ. ಅಲ್ಲಿ ಶ್ರೀಕೃಷ್ಣ ಮೊದಲ ಉಪದೇಶದ ರೂಪದಲ್ಲಿ ಆತ್ಮಜ್ಞಾನವನ್ನು ಬೋಧಿಸಿದ. ಇದು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ನಮಗೆ ಕಾಣಸಿಗುತ್ತೆ. ಈ ಶರೀರ ಮತ್ತು ಆತ್ಮದ ನಡುವಿನ ವ್ಯತ್ಯಾಸವನ್ನ, ಭೇದವನ್ನ ಕೃಷ್ಣ ಸ್ಪಷ್ಟ ಮಾಡಿ ತೋರಿಸಿದ. ಹೇಗೆ ಶರೀರ ಅನ್ನೋದು ಅದು ಜಡ, ಅದಕ್ಕೆ ಪ್ರಜ್ಞೆ ಇಲ್ಲ, ಅದು ಸದಾ ಬದಲಾಗ್ತಾ ಇರುತ್ತೆ, ಅದು ಒಂದು ಸಮಯದಲ್ಲಿ ನಾಶವಾಗತ್ತೆ. ಆದರೆ ಆತ್ಮ ಅದು ಚೇತನ, ಅದು ಚಿತ್ಕಣ, ಅದಕ್ಕೆ ಪ್ರಜ್ಞೆ ಇದೆ, ಅದು ನಿತ್ಯ, ಅದಕ್ಕೆ ಯಾವುದೇ ಬದಲಾವಣೆ ಇಲ್ಲ, ಅದು ಸದಾ ಜೀವಂತವಾಗಿಯೇ ಇರುತ್ತೆ, ಅದಕ್ಕೆ ಮೃತ್ಯು ಅಥವಾ ನಾಶ ಅನ್ನುವುದು ಇಲ್ಲ. ಈ ದೇಹ ಮತ್ತು ಆತ್ಮದ ವ್ಯತ್ಯಾಸ ಅಥವಾ ಭೇದವನ್ನು ತಿಳಿದಂತಹ ವ್ಯಕ್ತಿ ಈ ದೇಹದಲ್ಲಿ ಆಗುವ ಬದಲಾವಣೆಗಳಿಗೆ ಮರುಗದೆ, ಚಿಂತಿಸದೆ, ತನ್ನ ಆತ್ಮದ ಕಾರ್ಯಗಳನ್ನು, ತನ್ನ ಕರ್ತವ್ಯಗಳನ್ನು ಅವನು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮುನ್ನಡೆಸ್ತಾ ಹೋಗಬೇಕು. ಈ ಉಪದೇಶವನ್ನು ಶ್ರೀಕೃಷ್ಣ ಈ ಆತ್ಮಜ್ಞಾನದ ಕೊನೆಯಲ್ಲಿ ಹೇಳ್ತಾನೆ. ವ್ಯಕ್ತಿ ಕರ್ತವ್ಯ ಸ್ಥಿರನಾಗಿರಬೇಕು ಅನ್ನೋದು ಈ ಆತ್ಮಜ್ಞಾನದ ಮುಖ್ಯ ಪ್ರಯೋಜನ. ಇದನ್ನು ನಾವು ಹಿಂದಿನ ಚರ್ಚೆಯಲ್ಲಿ ನೋಡಿದ್ವಿ. ಈ ದಿನದ ಚರ್ಚೆಯಲ್ಲಿ ಇದು ಕರ್ಮ ಅನ್ನುವಂತಹ ಈ ತತ್ವವನ್ನು ಸಂಕ್ಷೇಪವಾಗಿ ನೋಡೋಣ. ಈ ಕರ್ಮ ಈ ತತ್ವವನ್ನು ನೋಡಲಿಕ್ಕೂ ಮುಂಚೆ ನಾನು 2-3 ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ಈ ಜಗತ್ತಿನಲ್ಲಿ ನಾವು ಅನೇಕ ಮೂಲಗಳಿಂದ ಜ್ಞಾನವನ್ನು ಪಡೀತೀವಿ. ಆ ಜ್ಞಾನ ಅದು ಅನೇಕ ಬಾರಿ ಸರಿಯಾಗಿರುತ್ತೆ, ಕೆಲವೊಮ್ಮೆ ಅದು ಪೂರ್ಣವಾಗಿರುತ್ತೆ, ಸ್ವಲ್ಪ ದೋಷ ಇರುತ್ತೆ, ಸ್ವಲ್ಪ ಸರಿ ಇರುತ್ತೆ. ಅದನ್ನು ಜ್ಞಾನವನ್ನು ಅನ್ವೇಷಣೆ ಮಾಡ್ತಾ ಇರ್ತೀವಿ ಈ ಜಗತ್ತಿನಲ್ಲಿ ನಾವು. ಆದರೆ ಈ ಜ್ಞಾನದ ಅನ್ವೇಷಣೆಯಲ್ಲಿ ನಾವು ಎಷ್ಟು ಪರಿಪೂರ್ಣರು, ನಾವು ಕಂಡದ್ದೆಲ್ಲ ಸರಿಯೇ, ನಾವು ಅನುಭವಿಸಿದ್ದೆಲ್ಲ ಸರಿಯೇ, ಅದನ್ನು ನಾವು ವಿಚಾರ ಮಾಡಬೇಕು. ನಾವು ನಮ್ಮಲ್ಲಿ ಅನೇಕ ರೀತಿಯ ದೋಷಗಳನ್ನು ಕಾಣ್ತೀವಿ. ವೇದಶಾಸ್ತ್ರಗಳಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ಜೀವಿಯಲ್ಲಿ ಇರುವಂತಹ 4 ದೋಷಗಳ ಬಗ್ಗೆ ವರ್ಣನೆಯನ್ನು ಹೇಳಲಾಗಿದೆ.
ಆ 4 ದೋಷಗಳು ಯಾವುದು ಅನ್ನೋದು ಇಲ್ಲಿ ನಾವು ಕಣ್ಮುಂದೆ ಕಾಣ್ತಾ ಇದ್ದೀವಿ ಸ್ಲೈಡ್ನಲ್ಲಿ. ನೋಡಿ, ಮೊದಲನೆಯದಾಗಿ ಪ್ರಮಾದ. ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಸಮಯದಲ್ಲಿ ಕೆಲ ತಪ್ಪುಗಳನ್ನು ಮಾಡ್ತಾನೆ. ತಪ್ಪುಗಳನ್ನು ಮಾಡದಿರುವಂತಹ ಮನುಷ್ಯ ಈ ಜಗತ್ತಿನಲ್ಲಿ ಇಲ್ಲ. ಆ ತಪ್ಪುಗಳನ್ನು ಮಾಡಿದಾಗ ಆತ ಭ್ರಮೆಗೆ ಒಳಗಾಗ್ತಾನೆ. ಅದು ಎರಡನೆಯ ದೋಷ. ಆ ಭ್ರಮೆಗೆ ಒಳಗಾದ ವ್ಯಕ್ತಿ ಕೆಲವೊಮ್ಮೆ ಆ ತನ್ನ ತಪ್ಪನ್ನ ಮುಚ್ಚಿ ಹಾಕಲಿಕ್ಕೆ ಅಂತ ಕೆಲವೊಮ್ಮೆ ಮೋಸವನ್ನೂ ಮಾಡ್ತಾನೆ. ಕೆಲವರಲ್ಲಿ ಈ ಮೂರನೆಯ ದೋಷವನ್ನು ನಾವು ಕಾಣ್ತೀವಿ. ಅದಲ್ಲದೆ ಪ್ರತಿಯೊಬ್ಬರೂ ಕೂಡ ಅವರ ಇಂದ್ರಿಯಗಳು ಅಂದರೆ ಜ್ಞಾನ ಸಾಧನಗಳು, ಜ್ಞಾನೇಂದ್ರಿಯಗಳೇನಿವೆ, ಅವುಗಳಲ್ಲಿ ಕೆಲವೊಮ್ಮೆ ಅಪರಿಪೂರ್ಣತೆಯನ್ನು ನಾವು ಸದಾ ಕಾಣ್ತಾ ಇರ್ತೀವಿ. ನಮ್ಮ ಕಣ್ಣು ಅದು ಕೆಲ ಕಾಲ ಮಾತ್ರ ತುಂಬ ಚೆನ್ನಾಗಿ ಕಾರ್ಯ ಮಾಡುತ್ತೆ. ಅದಾದ ಮೇಲೆ ಅದು ಅಷ್ಟು ಚೆನ್ನಾಗಿ ಕಾರ್ಯ ಮಾಡೋದಿಲ್ಲ. ಅದಲ್ಲದೆ ನಮ್ಮ ನಾಲಿಗೆ ಆಗಿರಬಹುದು ಅಥವಾ ನಮ್ಮ ಕಿವಿ ಆಗಿರಬಹುದು, ನಮ್ಮ ಏನು ಜ್ಞಾನ ಸಾಧನಗಳೇನಿವೆ, ಜ್ಞಾನೇಂದ್ರಿಯಗಳಂತ ಏನು ಹೇಳ್ತೀವಿ, ಅವುಗಳಲ್ಲಿ ಎಷ್ಟೊಂದು ದೋಷಗಳಿವೆ. ಹಾಗಿದ್ದಲ್ಲಿ ಈ ರೀತಿ ದೋಷಗಳು ಈ ಜಗತ್ತಿನಲ್ಲಿರುವಂತಹ ಎಲ್ಲ ವ್ಯಕ್ತಿಯಲ್ಲೂ ಕಾಣಸಿಗುತ್ತೆ. ಹಾಗಿದ್ದಲ್ಲಿ ವ್ಯಕ್ತಿ ತಾನು ಏನು ಅನ್ವೇಷಣೆ ಮಾಡ್ತಾ ಇದ್ದಾನೆ ಜ್ಞಾನವನ್ನ, ಅದೇ ಜ್ಞಾನ ಅದು ಸಂಪೂರ್ಣ, ಅದು ಸರಿ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಸ್ವತಃ ಜ್ಞಾನವನ್ನ ಹುಡುಕಲು ಹೊರಟಂತಹ ವ್ಯಕ್ತಿ ಅನೇಕ ಬಾರಿ ದಿಗ್ಭ್ರಮಿತನಾಗ್ತಾನೆ. ಸಾಮಾನ್ಯವಾಗಿ ಈ ಜಗತ್ತಿನಲ್ಲಿ ನಾವು ಜ್ಞಾನವನ್ನ ಪ್ರತ್ಯಕ್ಷ ರೂಪದಲ್ಲಿ ಅನುಭವಿಸಲಿಕ್ಕೆ, ಪಡೆಯಲಿಕ್ಕೆ ಬಯಸ್ತೀವಿ. ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ. ಕೆಲವರು ಓಕೆ, ಪ್ರತ್ಯಕ್ಷ ರೂಪದಲ್ಲಿ ನಾನು ಕಾಣದೇ ಇದ್ರೂ ಕೂಡ ನನ್ನ ಮನಸ್ಸು ಬುದ್ಧಿಗಳನ್ನು ಉಪಯೋಗಿಸಿ ನಾನು ಜ್ಞಾನವನ್ನು ಪಡಿತೀನಿ. ಅದು ಅನುಮಾನ ಪ್ರಮಾಣ ಅನ್ನೋ ಒಂದು ವಿಧಾನ. ಪ್ರತ್ಯಕ್ಷ ಅಂದರೆ ಸಾಕ್ಷಾತ್ ಇಂದ್ರಿಯಗಳಿಂದ ಪಡೆಯುವಂತಹ ಜ್ಞಾನ. ಅನುಮಾನ ಪ್ರಮಾಣ, ಅನುಮಾನ ಅಂದರೆ ನಮ್ಮ ಇಂದ್ರಿಯಗಳನ್ನ ಅದರಿಂದ ಬಂದಂತಹ ಜ್ಞಾನ ಅಥವಾ ಅನುಭವ ಅಥವಾ ಏನು ವಾಸ್ತವತೆ ಇದೆ ಅದನ್ನ ಮನಸ್ಸು ಬುದ್ಧಿಗಳಿಂದ ನಾವು ಪರಿಶೀಲಿಸಿ ಅದರಿಂದ ಊಹೆ ಮಾಡಿ ಪಡೆಯುವಂತಹ ಜ್ಞಾನ. ಉದಾಹರಣೆಗೆ, ನಾನು ನನ್ನ ಕಣ್ಣು ಮುಂದೆ ಒಂದು ವಸ್ತುವನ್ನ ನೋಡ್ತಾ ಇದ್ದೀನಿ. ಈ ವಸ್ತು ಕಪ್ಪು ಬಣ್ಣದ್ದಿದೆ, ಇದು ಚೌಕಾಕಾರದ್ದಿದೆ, ಇದು ಸ್ಪರ್ಶಿಸಿದರೆ ಈ ರೀತಿಯಾದಂತಹ ಇದರ ಇದರ ಸರ್ಫೇಸ್ ಈ ರೀತಿ ಇದೆ. ಇದನ್ನೆಲ್ಲ ನಾವು ನಮ್ಮ ಕಣ್ಣು ಮತ್ತೆ ನಮ್ಮ ಚರ್ಮ ಇದರಿಂದ ನಾವು ಅನುಭವಿಸ್ತಾ ಇದ್ದೀವಿ. ಇದು ಪ್ರತ್ಯಕ್ಷ ಪ್ರಮಾಣ. ನನ್ನ ಕಣ್ಣು ಮುಂದೆ ಒಂದು ಹೂವಿದೆ, ಆ ಹೂವಿನ ಬಣ್ಣ ಈ ರೀತಿ ಇದೆ, ಅದರ ಸುಗಂಧ ಈ ರೀತಿ ಇದೆ, ಅದನ್ನು ಮುಟ್ಟಿದ್ರೆ ಈ ರೀತಿಯಾದಂತಹ ಸ್ಪರ್ಶ ಅನುಭವ ಆಗ್ತಾ ಇದೆ. ಇದೆಲ್ಲವೂ ಪ್ರತ್ಯಕ್ಷ ಪ್ರಮಾಣ. ಸೊ ಜಗತ್ತಿನಲ್ಲಿ ಅನೇಕ ಬಾರಿ ನಾವು ಪ್ರತಿದಿನ ಈ ಪ್ರತ್ಯಕ್ಷ ಪ್ರಮಾಣದಿಂದನೇ ಜ್ಞಾನವನ್ನ ಪಡಿತೀವಿ. ಉದಾಹರಣೆಗೆ, ನಾನು ಈಗ ಡ್ರೈವಿಂಗ್ ಮಾಡ್ತಾ ಇರ್ತೀನಿ, ಅಲ್ಲಿ ಸಿಗ್ನಲ್ ಕಾಣುತ್ತೆ, ರೆಡ್ ಸಿಗ್ನಲ್. ಆಗ ನಾನು ಆ ರೆಡ್ ಸಿಗ್ನಲ್ ಅಲ್ಲಿ ನೋಡ್ಬಿಟ್ಟು ನಾನೀಗ ನಿಲ್ಲಬೇಕು ಅಂತ ತಿಳಿಯುತ್ತೆ. ಅದಾದ್ಮೇಲೆ ಅದು ಗ್ರೀನ್ ಸಿಗ್ನಲ್ ಬಂದಾಗ ನಾನು ಕಾರ್ ಅಥವಾ ಬೈಕನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಲ್ವೇ. ಈಗ ವ್ಯಕ್ತಿ ಇಲ್ಲಿ ಪ್ರತ್ಯಕ್ಷ ಪ್ರಮಾಣವನ್ನ ಮುಖ್ಯವಾಗಿ ಆಶ್ರಯಿಸಿ ಅವನು ಒಂದು ಕಡೆ ಪ್ರಯಾಣ ಮಾಡ್ತಾ ಇದ್ದಾನೆ. ಅದೇ ಅನುಮಾನ ಪ್ರಮಾಣ ಅಂದ್ರೆ ಆ ವ್ಯಕ್ತಿ ತನ್ನ ಇಂದ್ರಿಯಗಳಿಂದ ಆ ಜ್ಞಾನವನ್ನ ಪೂರ್ತಿಯಾಗಿ ಪಡೆದಿಲ್ಲ, ಆದರೆ ಅಲ್ಲಿ ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ ಅದನ್ನು ಊಹೆ ಮಾಡುತ್ತೆ. ಉದಾಹರಣೆಗೆ, ನನ್ನ ಪಕ್ಕದಲ್ಲಿರುವಂತಹ ಒಂದು ರೂಮ್ನಲ್ಲಿ ಜೋರಾಗಿ ಸೌಂಡ್ ಆಗ್ತಾ ಇದೆ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. ಈಗ ನಾನು ಕಣ್ಣಾರೆ ಅಲ್ಲಿ ಏನಾಗ್ತಿದೆ ಅಂತ ನಾನು ಕಂಡಿಲ್ಲ, ಆದರೆ ನನ್ನ ಕಿವಿಗೆ ಆ ಸದ್ದು ಕೇಳಿಸ್ತು. ಆಗ ನಾನು ಊಹೆ ಮಾಡ್ತೀನಿ ಅಲ್ಲಿ ಏನು ಆಗ್ತಾ ಇರಬಹುದು ಅಂತ. ಅಲ್ಲಿ ಕೆಲವರು ಜಗಳ ಆಡ್ತಾ ಇರ್ಬೋದು ಅನ್ನೋದನ್ನ ನಾನು ಊಹೆ ಮಾಡ್ತೀನಿ. ಆದರೆ ಸ್ವಲ್ಪ ಸಮಯದ ನಂತರ ಆ ರೂಮ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಕೆಲವರು ಡ್ರಾಮಾ ರಿಹರ್ಸಲ್ ಮಾಡ್ತಾ ಇರ್ಬೋದು, ನಾಟಕಕ್ಕೆ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಸೊ ಹೀಗೆ ನಾನು ಇಲ್ಲಿ ಕೂತ್ಕೊಂಡು ಆ ಜಾಗದಲ್ಲಿ ನಡೆಯುವಂತಹ ಘಟನೆಯನ್ನ ನಾನು ಊಹೆಯಿಂದ ನಾನು ತಿಳ್ಕೊಳ್ಲಿಕ್ಕೆ ಬಯಸ್ತೆ. ಊಹೆ ಮಾಡೋದು, ಗೆಸ್ ಅಂತ ಏನು ಹೇಳ್ತಾರೆ.
ಕೆಲವೊಮ್ಮೆ ಅದು ಸರಿ ಆಗಬಹುದು, ಕೆಲವೊಮ್ಮೆ ಅದು ಸುಳ್ಳು ಆಗಬಹುದು. ಹ ಈ ಜಗತ್ತಿನಲ್ಲಿ ಅನೇಕ ಬಾರಿ ನಾವು ಕೆಲವು ವಿಷಯಗಳ ಬಗ್ಗೆ ಊಹೆಯನ್ನ ಮಾಡ್ತೀವಿ, ಗೆಸ್, ಸ್ಪೆಕ್ಯುಲೇಷನ್ ಅಂತ ಹೇಳ್ತೀವಿ. ಸಾಕಷ್ಟು ಬಾರಿ ಅದು ಸರಿ ಆಗಬಹುದು. ಹ ಆದರೆ ಕೆಲವೊಮ್ಮೆ ಅದು ತಪ್ಪಾಗುವಂತಹ ಸಂಭಾವನೆ ಕೂಡ ಇರುತ್ತೆ. ಈಗ ಮೂರನೆಯ ಜ್ಞಾನದ ವಿಧಿ ಅದು ಶಬ್ದ ಪ್ರಮಾಣ. ಆ ಶಬ್ದ ಪ್ರಮಾಣದಲ್ಲಿ ಏನಾಗ್ತದೆ, ನಾನು ಆ ವಸ್ತುವಿನ ಬಗ್ಗೆ ಏನು ತಿಳ್ಕೊಂಡಿಲ್ಲ, ಅದರ ಬಗ್ಗೆ ಊಹೆಯನ್ನು ಮಾಡಲಿಕ್ಕೆ ನನಗೆ ಬರ್ತಾ ಇಲ್ಲ. ಹಾಗಿದ್ದಲ್ಲಿ ಆ ವಸ್ತುವನ್ನ, ಆ ವಿಷಯವನ್ನ ತಿಳಿದಂತಹ ವ್ಯಕ್ತಿ ನನಗೆ ಅದರ ಬಗ್ಗೆ ಜ್ಞಾನವನ್ನ ನೀಡಿದರೆ ನಾನು ಆ ವಸ್ತುವ ವಿಷಯದ ಬಗ್ಗೆ ಜ್ಞಾನವನ್ನ ಪಡೆದುಕೊಂಡೆ ಅಂತ ಅರ್ಥ. ಉದಾಹರಣೆಗೆ, ಆ, ನಾನು ಶಾಲೆಗೆ ಅಥವಾ ಕಾಲೇಜ್ಗೆ ಹೋಗ್ತೀನಿ. ಅಲ್ಲಿ ನಮ್ಮ ಶಿಕ್ಷಕರು, ಟೀಚರ್ಸ್ ಇರ್ತಾರೆ. ಅವರು ಜ್ಞಾನವನ್ನ ಓದಿ ಪಡೆದಿರ್ತಾರೆ. ಅವರು ನನಗೆ ಜ್ಞಾನವನ್ನ ನೀಡ್ತಾರೆ. ಇದೇನಿದು? ಇದು ಶಬ್ದ ಪ್ರಮಾಣ. ಅಂದ್ರೆ ಆ ಜ್ಞಾನವನ್ನ ಪಡೆದಂತಹ ಅನು ಸಾಕ್ಷಾತ್ಕರಿಸಿಕೊಂಡಂತಹ ಅಧಿಕೃತ ವ್ಯಕ್ತಿಯಿಂದ ಜ್ಞಾನವನ್ನ ಪಡೆಯುವುದು, ಅದು ಶಬ್ದ ಪ್ರಮಾಣ. ಸೊ ಹೀಗೆ ಸಾಮಾನ್ಯವಾಗಿ ಜನ ಈ ಜಗತ್ತಿನಲ್ಲಿ ಜೀವಿಸುವಾಗ ಈ ಮೂರೂ ವಿಧಾನಗಳಲ್ಲಿ ಜ್ಞಾನವನ್ನ ಪಡೀತಾರೆ. ಈ ಮೂರಲ್ಲೂ ಕೂಡ ಅನೇಕ ಲಾಭಗಳುಂಟು. ಆದರೆ ವಿಶೇಷವಾಗಿ ಪ್ರತ್ಯಕ್ಷ ಮತ್ತೆ ಅನುಮಾನ ಪ್ರಮಾಣಗಳೇನಿವೆ ಅವು ಕೆಲವೊಮ್ಮೆ ಸುಳ್ಳು ಆಗುವಂತಹ ಸಂಭಾವನೆ ಕೂಡ ಇರುತ್ತೆ. ವಿಶೇಷವಾಗಿ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವಾಗ ಪ್ರತ್ಯಕ್ಷ ಮತ್ತೆ ಅನುಮಾನ ಪ್ರಮಾಣಗಳು ನಮಗೆ ಅಷ್ಟು ನೆರವಾಗೋದಿಲ್ಲ. ಅಲ್ಲಿ ಶಬ್ದ ಪ್ರಮಾಣದ ಅಗತ್ಯ ಅತ್ಯಗತ್ಯವಾಗಿರುತ್ತೆ. ಅಲ್ಲಿ ಅಧಿಕೃತ ವ್ಯಕ್ತಿಗೆ ಗುರು ಅನ್ನೋ ಒಂದು ಶಬ್ದದಿಂದ ಹೇಳ್ತೀವಿ. ಆಧ್ಯಾತ್ಮಿಕ ಜ್ಞಾನ ಅದು ನಮ್ಮ ಇಂದ್ರಿಯಗಳಿಗೆ ನಿಲುಕದ್ದು, ನಮ್ಮ ಮನಸ್ಸು ಬುದ್ಧಿಗೆ ಮೀರಿದ್ದು. ಹಾಗಾಗಿ ಒಬ್ಬ ಗುರುವಿನ ಆಶ್ರಯದಲ್ಲಿ ಈ ಆಧ್ಯಾತ್ಮಿಕ ಜ್ಞಾನವನ್ನು ಸ್ವೀಕರಿಸಬೇಕು. ಇಲ್ಲಿ ಶ್ರೀಕೃಷ್ಣ ಆ ಗುರುವಿನ ಪಾತ್ರವನ್ನು ವಹಿಸ್ತಾ ಇದ್ದಾನೆ. ಆತ ಕೆಲವು ತತ್ವಗಳನ್ನ ಬೋಧಿಸ್ತಾ ಇದ್ದಾನೆ. ಆ ಜ್ಞಾನ ಅದು ಅವನಿಂದನೇ ಹೊರಹೊಮ್ತಾ ಇರೋದು, ಅವನೇ ಮೂಲ ಪುರುಷ. ಹಾಗಾಗಿ ಆ ಮಾತುಗಳನ್ನ ನಾವು ಅಧಿಕೃತ ಅಂತ ಸ್ವೀಕರಿಸಿ ಪರಿಗಣಿಸಿ ಅದನ್ನು ಪಾಲಿಸಬೇಕು. ಅದು ನಮಗೆ ಸಮಯವನ್ನ ವ್ಯಯ ಮಾಡೋದ್ರಿಂದ ರಕ್ಷಣೆ ಮಾಡುತ್ತೆ. ಇಲ್ಲ ಅಂದ್ರೆ ನಾವು ಸಾಕಷ್ಟು ಸಮಯ ವೇಸ್ಟ್ ಮಾಡಿಬಿಡ್ತೀವಿ. ಅನೇಕ ರೀತಿ ಪ್ರಯೋಗಗಳನ್ನು ಮಾಡೋದ್ರಲ್ಲಿ ಅನೇಕ ಬಾರಿ ನಾವು ವಿಫಲರಾಗ್ತೀವಿ. ಶ್ರೀಕೃಷ್ಣ ನಮ್ಮ ಜೀವನ ಈ ಜಗತ್ತಿನಲ್ಲಿ ಹೇಗಿರಬೇಕು ಅನ್ನೋದನ್ನ ತಿಳಿಸುವಾಗ ಕರ್ಮಯೋಗ ಅನ್ನುವಂಥ ಒಂದು ವಿಷಯದ ಬಗ್ಗೆ ಹೇಳ್ತಾನೆ. 3ನೇ ಅಧ್ಯಾಯ ಅಲ್ಲ, ಇದು 4ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ನಮ್ಮ ಕಣ್ಮುಂದೆ ಕಾಣುತ್ತೆ. 17ನೆಯ ಶ್ಲೋಕ. ಅಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ನಾವು ಮಾಡುವ ಕಾರ್ಯಗಳೇನಿವೆ ಅವುಗಳಿಗೆ ಕರ್ಮ ಅನ್ನೋ ಒಂದು ಇನ್ನೊಂದು ಹೆಸರಿದೆ. ಆದರೆ ಈ ಕರ್ಮ ಇದು ಎಷ್ಟು ಜಟಿಲವಾಗಿರುತ್ತೆ. ಯಾವ ರೀತಿಯ ಕಾರ್ಯಗಳನ್ನು ನಾವು ಈ ಜಗತ್ತಿನಲ್ಲಿದ್ದಾಗ ಮಾಡಬೇಕು, ಯಾವ ಕಾರ್ಯಗಳನ್ನು ನಾವು ಮಾಡಬಾರದು, ಯಾವುಗಳು ನಿಷಿದ್ಧ ಕಾರ್ಯ, ಯಾವುಗಳು ನಮಗೆ ಸೂಚಿತವಾದಂತಹ ಕಾರ್ಯ, ಇವುಗಳನ್ನು ತಿಳಿದುಕೊಳ್ಳುವುದರಲ್ಲಿ ನಾವು ಗಮನ ವಹಿಸಬೇಕು. ಇದು ಸುಲಭ ಅಲ್ಲ. ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮನುಷ್ಯನಾದವನು ಕರ್ಮ ಯಾವುದು, ವಿಕರ್ಮ ಯಾವುದು, ಅಕರ್ಮ ಯಾವುದು ಅನ್ನೋದನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ. ಕರ್ಮ ಅನ್ನೋ ಶಬ್ದದ ಅರ್ಥ ಏನು ನೋಡಿ. ಸಾಮಾನ್ಯ ರೂಪದಲ್ಲಿ ನಾವು ಈ ಶಬ್ದವನ್ನ ಉಪಯೋಗಿಸ್ತೀವಿ, ಕರ್ಮ. ಕರ್ಮ ಅಂದ್ರೆ ಕೆಲಸ ಎಂದರ್ಥ. ಆದರೆ ಇದು ಸಾಮಾನ್ಯ ಕೆಲಸ ಅಲ್ಲ. ಯಾವ ಕೆಲಸ ಕಾರ್ಯವನ್ನ ಶಾಸ್ತ್ರಗಳಲ್ಲಿ ಒಬ್ಬ ಜೀವಿಗೆ ಇದು ನಿನ್ನ ಕರ್ತವ್ಯ ಎಂದು ಹೇಳಲಾಗಿದೆಯೋ ಅದಕ್ಕೆ ಕರ್ಮ ಎಂದು ಹೇಳ್ತಾರೆ. ವಿಕರ್ಮ ಎಂದರೆ ಯಾವುದನ್ನ ಶಾಸ್ತ್ರದಲ್ಲಿ ಮಾಡಬಾರದು ಅಂತ ಹೇಳಲಾಗಿದೆಯೋ ಅದು ವಿಕರ್ಮ ಎಂದು ಹೇಳಲಾಗುತ್ತೆ. ಅದೇ ಕೆಲವೊಂದು ಕಾರ್ಯಗಳು ನಾವು ಮಾಡಿದರೆ ಕೂಡ ಅದಕ್ಕೆ ಭೌತಿಕ ಫಲಗಳಿರುವುದಿಲ್ಲ, ಅದಕ್ಕೆ ಆಧ್ಯಾತ್ಮಿಕ ಫಲಗಳಿರುತ್ತೆ.
ಅಂತಹ ವಿಶೇಷ ಕಾರ್ಯವನ್ನ ಅಕರ್ಮ ಅಂತ ಹೇಳ್ತಾರೆ. ಒಂದು ಕರ್ಮ, ಇನ್ನೊಂದು ವಿಕರ್ಮ, ಮತ್ತೊಂದು ಆ, ಅಕರ್ಮ. ಈ ಮೂರು ಶಬ್ದಗಳನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. ಆ, ಕರ್ಮ, ವಿಕರ್ಮ ಮತ್ತೆ ಅಕರ್ಮ. ಆ, ಇದು ಏನು ಅನ್ನೋದನ್ನ ನಾವು ಇನ್ನಷ್ಟು ಸ್ವಲ್ಪ ಆ, ಪರಿಶೀಲಿಸೋಣ. ನೋಡಿ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆ ಅನ್ನೋದು ಹೇಗೆ ಅನ್ನೋದನ್ನ ತೋರಿಸ್ತಾನೆ. ಆತ ಸಮಾಜವನ್ನ ಸರಿಯಾಗಿ ನಡೆಸಲು ಒಂದು ವ್ಯವಸ್ಥೆಯನ್ನ ಆತನೇ ಸೃಷ್ಟಿಸಿದ್ದಾನೆ. ಅದಕ್ಕೆ ವರ್ಣಾಶ್ರಮ ಅಂತ ಹೇಳ್ತಾರೆ. ಇದನ್ನ ಶ್ರೀಕೃಷ್ಣ ಆ 4ನೇ ಅಧ್ಯಾಯದ ಒಂದು ಶ್ಲೋಕದಲ್ಲಿ ಹೇಳಿದ್ದಾನೆ. ಏನದು ಶ್ಲೋಕ? ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೋಡಿ, ಏನದು? ಆ, ಈ ಜಗತ್ತಿನಲ್ಲಿ ಇರುವಂತಹ ವ್ಯಕ್ತಿ, ಆತನಿಗೆ ಕೆಲವು ಗುಣಕರ್ಮಗಳು ಇರುತ್ತವೆ. ಆ ಗುಣಕರ್ಮಗಳ ಅನುಸಾರವಾಗಿ ಆತನನ್ನ ಕೆಲವು ವರ್ಣಗಳಲ್ಲಿ ಮತ್ತೆ ಆಶ್ರಮಗಳಲ್ಲಿ ಆ ಆಗಿರಿಸಲಾಗುತ್ತೆ. ವ್ಯಕ್ತಿ ಕೆಲವು ವರ್ಣಗಳು ಮತ್ತೆ ಆಶ್ರಮಗಳಲ್ಲಿ ಅವನು ಸ್ಥಿತನಾಗ್ತಾನೆ. ಕೆಲವರು ಬ್ರಾಹ್ಮಣ ವರ್ಣದವರಾದರೆ ಕೆಲವರು ಕ್ಷತ್ರಿಯ ವರ್ಣದವರಾಗ್ತಾರೆ, ಕೆಲವರು ವೈಶ್ಯ ವರ್ಣದವರಾಗ್ತಾರೆ, ಕೆಲವರು ಶೂದ್ರ ವರ್ಣದವರಾಗ್ತಾರೆ. ಇದು ಜನ್ಮದಿಂದ ನಿರ್ಧರಿಸಲ್ಪಡೋದಿಲ್ಲ, ಇದು ವ್ಯಕ್ತಿಯ ಗುಣದಿಂದ ನಿರ್ಧರಿಸಲ್ಪಡುತ್ತೆ. ಅದೇ ರೀತಿಯಾಗಿ ಆಶ್ರಮಗಳು ಕೂಡ. ಈ ಆಶ್ರಮಗಳು ಮತ್ತೆ ವರ್ಣಗಳ ಮಧ್ಯೆ ಏನು ವ್ಯತ್ಯಾಸ? ವರ್ಣ ಅನ್ನೋದು ವ್ಯಕ್ತಿಯ ವ್ಯವಸಾಯ, ಆಶ್ರಮ ಅನ್ನೋದು ವ್ಯಕ್ತಿಯ ಆಧ್ಯಾತ್ಮಿಕ ಅಭಿವೃದ್ಧಿಯ ಹಂತ. ವ್ಯಕ್ತಿ ಬ್ರಾಹ್ಮಣ ವರ್ಣದವನು ಅಂದರೆ ಆತನು ಬೌದ್ಧಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಅವನ ಮಾನಸಿಕತೆ ಇರುತ್ತೆ. ಕ್ಷತ್ರಿಯ ವರ್ಣದವನು ಅಂದರೆ ಆತ ಆಡಳಿತ ಶಾಸನಗಳಲ್ಲಿ ಅವನು ಹೆಚ್ಚು ಮನಸ್ಕನಾಗಿರ್ತಾನೆ. ವೈಶ್ಯ ವರ್ಣದವನು ಅಂದರೆ ಆತ ವ್ಯಾಪಾರಗಳಲ್ಲಿ, ಕೃಷಿ, ಗೋರಕ್ಷ, ವಾಣಿಜ್ಯ ಈ ರೀತಿಯ ಕಾರ್ಯಗಳಲ್ಲಿ ಅವನು ಹೆಚ್ಚು ಒಲವನ್ನು ಇಟ್ಟುಕೊಂಡಿರ್ತಾನೆ. ಶೂದ್ರ ಎಂದರೆ ಆತ ಸಾಮಾನ್ಯ ರೂಪದಲ್ಲಿ ಬೇರೆಯವರ ಸೇವೆಯನ್ನು ಮಾಡೋದರಲ್ಲಿ ಆತ ಆಸಕ್ತನಾಗಿರ್ತಾನೆ. ಯಾವೊಂದು ವರ್ಣವು ಹೆಚ್ಚು ಮತ್ತೆ ಇನ್ನೊಂದು ವರ್ಣವು ಕೀಳು ಅಂತ ಅಲ್ಲ, ಆದರೆ ವ್ಯಕ್ತಿಯ ಮಾನಸಿಕತೆಯ ಅನುಸಾರವಾಗಿ ಈ ವರ್ಣಗಳನ್ನು ವಿಭಜನೆಯನ್ನ ಮಾಡಲಾಗಿದೆ. ಇದನ್ನ ಶ್ರೀಕೃಷ್ಣ 4ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ನೋಡಿ, ನಾವು ಮಾಡುವಂತಹ ಪ್ರತಿ ಕಾರ್ಯ, ಆ ಕಾರ್ಯ ಅದು ಶಾಸ್ತ್ರಬದ್ಧವಾಗಿದ್ದರೆ ಅದರ ಫಲ ನಮಗೆ ಸರಿಯಾಗಿ ದೊರಕುತ್ತೆ. ಇಲ್ಲವಾದಲ್ಲಿ ಅದು ನಮ್ಮನ್ನ ಇನ್ನಷ್ಟು ಬಂಧನದಲ್ಲಿ ದೂರುತ್ತೆ. ಹಿಂದಿನ ನಮ್ಮ ತರಗತಿಗಳಲ್ಲಿ ನಾವು ನೋಡಿದ್ವಿ, ಆತ್ಮ ಅದು ಬೇರೆ ಬೇರೆ ಶರೀರಗಳನ್ನ ಮೃತ್ಯುವಿನ ನಂತರ ಸ್ವೀಕರಿಸಬೇಕಾಗತ್ತೆ. ಆ ಮೃತ್ಯುವಿನ ನಂತರ ಅದು ಯಾವ ಶರೀರವನ್ನ ಸ್ವೀಕರಿಸುತ್ತೆ, ಅದನ್ನ ನಿರ್ಧರಿಸುವಂತಹ ಅಂಶಗಳು ಯಾವುದು ಅನ್ನೋದನ್ನ ಇಲ್ಲಿ ನಾವು ಗಮನಿಸೋಣ ಬನ್ನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 8ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದಂತಹ ಶ್ಲೋಕವನ್ನ ಹೇಳ್ತಾನೆ. ಅಲ್ಲಿ ಅವನು ಹೇಳೋದೇನು? ಪ್ರತಿಯೊಂದು ಆತ್ಮ ತನ್ನ ಮುಂದಿನ ದೇಹವನ್ನ ಹೇಗೆ ನಿರ್ಧರಿಸಬಹುದು? ಇದನ್ನ ನಾವು ಹಿಂದಿನ ತರಗತಿಯ ಚರ್ಚೆಯಲ್ಲಿ ಇದರ ಬಗ್ಗೆ ಕೆಲ ಮಾತುಗಳನ್ನು ಹೇಳಿದ್ವಿ. ಅದನ್ನ ಇಲ್ಲಿ ವಿಸ್ತಾರವಾಗಿ ನೋಡೋಣ. ಜೀವಾತ್ಮ ಈಗ ಭೌತಿಕ ಶರೀರದಲ್ಲಿದ್ದಾನೆ. ಆತ ಮೃತ್ಯುವಿನ ಹಂತಕ್ಕೆ ತಲುಪಿದಾಗ, ಅಂದ್ರೆ ಆ ಶರೀರ ಜರ್ಜರವಾಗಿ ನಾಶವಾಗುವಂತಹ ಸಮಯ ಬಂದಾಗ ಆ ಆತ್ಮ ದೇಹಾಂತರ ಮಾಡುತ್ತೆ, ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತೆ. ಇದನ್ನ ನಾವು ಹಿಂದಿನ ತರಗತಿಯ ಶ್ಲೋಕಗಳಲ್ಲಿ ನೋಡಿದ್ವಿ. ಯಾವ ದೇಹವನ್ನ ಅದು ಹೊಸದಾಗಿ ಸ್ವೀಕರಿಸುತ್ತೆ, ಅದನ್ನ ಹೇಗೆ ನಿರ್ಧಾರ ಮಾಡಲಾಗುತ್ತೆ? ಅದು ಆ ಆತ್ಮದ ಆಸೆ, ಆ ಆತ್ಮದ ಆಕಾಂಕ್ಷೆ ಮತ್ತು ಆ ಆತ್ಮದ ಹಿಂದಿನ ಕಾರ್ಯಗಳ ಫಲದ ಅನುಸಾರವಾಗಿ ಇರುತ್ತೆ.
ಕೆಲವೊಮ್ಮೆ ಆ, ಜನರು ಯೋಚಿಸ್ತಾರೆ, ಓ, ಮನುಷ್ಯನಾಗಿರುವವನು ಸದಾ ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಅಂತ. ಇಲ್ಲ, ಆತ ಕೆಟ್ಟ ಕಾರ್ಯಗಳನ್ನ ಮಾಡಿದ್ರೆ ಅವನಿಗೆ ಪ್ರಾಣಿ ಜನ್ಮವು, ಪಶು ಜನ್ಮವು ದೊರಕಬಹುದು. ಅಥವಾ ಒಳ್ಳೆ ಕಾರ್ಯಗಳನ್ನ ಮಾಡಿದ್ರೆ ಆತನಿಗೆ ಉನ್ನತ ಶರೀರಗಳು ಕೂಡ ದೊರಕಬಹುದು. ಹೀಗೆ ಈ ಕರ್ಮ ಸಿದ್ಧಾಂತ ಏನಿದು, ಇದು ಸರಳವಾಗಿ ಹೇಳಬೇಕಂದ್ರೆ, ನಾವು ಯಾವ ಬೀಜವನ್ನ ಬಿತ್ತುತ್ತೇವೋ ಅದೇ ಬೀಜ, ಅದೇ ಅದೇ ರೀತಿಯ ಒಂದು ಮೊಳಕೆ ಮತ್ತೆ ಫಲವನ್ನ ಪಡಿತೀವಿ. ಇಂಗ್ಲಿಷ್ನಲ್ಲಿ ಇದನ್ನ ಸರಳವಾಗಿ ಹೇಳೋದಾದ್ರೆ, ಆಸ್ ಯು ಸೋ ಶಲ್ ಯು ರೀಪ್. ನಾವು ಯಾವ ಕಾರ್ಯಗಳನ್ನ ಮಾಡ್ತೀವೋ ಅದಕ್ಕೆ ತಕ್ಕನಾಗಿ ನಾವು ಪ್ರತಿಫಲವನ್ನ ಪಡಿತೀವಿ. ಇದನ್ನ ವಿಜ್ಞಾನದಲ್ಲಿ ಒಂದು ವಿಶೇಷವಾದಂತಹ ನಿಯಮದ ರೂಪದಲ್ಲೂ ಹೇಳಿದ್ದಾರೆ. ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅಂದ್ರೆ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆಯ ಪ್ರತಿಫಲವನ್ನ ಪಡಿತೀವಿ. ಅದೇ ಕೆಟ್ಟ ಕೆಲಸಗಳನ್ನ ಮಾಡಿದ್ರೆ ಕೆಟ್ಟ ಪ್ರತಿಫಲಗಳನ್ನ ಪಡಿತೀವಿ. ಓಹೋ, ಇದೇನಿದು ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಇದು ಹೇಗೆ ನಿರ್ಧರಿತವಾಗ್ತದೆ? ಹಿಂದೆ ನೋಡಿದ ಹಾಗೆ ಅದೆಲ್ಲವೂ ಕೂಡ ವೇದಶಾಸ್ತ್ರಗಳಲ್ಲಿ ಸೂಚಿತವಾಗಿದೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನೋದು ಅದು ಸಾಮಾನ್ಯ ಜನರು ನಿಶ್ಚಯ ಮಾಡುವಂಥದ್ದಲ್ಲ. ನಮ್ಮ ಕಲ್ಯಾಣಕ್ಕಾಗಿ, ನಮ್ಮ ಹಿತಕ್ಕಾಗಿ ವೇದಶಾಸ್ತ್ರಗಳಲ್ಲಿ ಆ ಶ್ರೀಕೃಷ್ಣ ಭಗವಂತನೇ ಇದನ್ನು ಸೂಚಿಸಿದ್ದಾನೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಮೃತ್ಯುವಿನ ಸಮಯದಲ್ಲಿ ಈ ರೀತಿಯಾಗಿ ಜೀವಿಸಿ ಈ ಮೃತ್ಯುವಿನ ಸಮಯದಲ್ಲಿ ಆತ ಏನನ್ನು ಚಿಂತಿಸುತ್ತಾನೆಯೋ ಅದೇ ರೀತಿಯ ಶರೀರವನ್ನು ಅವನು ಮುಂದಿನ ಜನ್ಮದಲ್ಲಿ ಪಡೆಯುತ್ತಾನೆ. ವ್ಯಕ್ತಿ ತನ್ನ ಜೀವಿತ ಅವಧಿಯಲ್ಲಿ ಅನೇಕ ರೀತಿಯ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೆ ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತಾನೆ. ಆ ಕಾರ್ಯಗಳು ಆತನ ಸ್ಮೃತಿ ಪಟಲದಲ್ಲಿ, ಮನಸ್ಸು, ಚಿತ್ತ, ಪ್ರಜ್ಞೆಯಲ್ಲಿ ಒಂದು ರೀತಿಯ ಗುರುತನ್ನ ಮೂಡಿಸಿರ್ತವೆ. ಆ ನೆನಪುಗಳು ಸದಾ ಇರ್ತವೆ. ಆ ವ್ಯಕ್ತಿ ಅತಿ ನೋವಿನಿಂದ ಕೂಡಿರುವಂತಹ ಮೃತ್ಯುವಿನ ಸಮಯದಲ್ಲಿ ಆ ನೆನಪುಗಳು ಅವನ ಕಣ್ಮುಂದೆ, ಅವನ ಸ್ಮೃತಿ ಪಟಲದಲ್ಲಿ ಮತ್ತೆ ಗೋಚರಿಸ್ತವೆ. ಯಾವ ಆಕಾಂಕ್ಷೆ, ಆಸೆಗಳು ತೀವ್ರವಾಗಿರ್ತವೋ, ಯಾವ ಅನುಭವಗಳು ತುಂಬಾ ತೀವ್ರವಾಗಿರ್ತವೋ ಅವುಗಳು ಆತನ ಆ ನೆನಪಿನಲ್ಲಿ ತುಂಬಾ ಗಾಢವಾಗಿ ಆ ಸಮಯದಲ್ಲಿ ಬರ್ತವೆ. ಆ ವಿಚಾರವನ್ನೇ ಆತ ನೆನೆಸ್ತಾ ಇದ್ರೆ ಅದೇ ರೀತಿಯಾಗಿ ಅವನು ಮುಂದಿನ ಶರೀರವನ್ನ ಪಡೀತಾನೆ. ಇದನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ 8ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ಯಾವ ವಿಚಾರಗಳನ್ನ ಸ್ಮರಣೆ ಮಾಡ್ತಾನೋ ಆ ಜೀವ ತನ್ನ ದೇಹದ ಅಂತ್ಯ ಸಮಯದಲ್ಲಿ ಅದೇ ಪರಿಸ್ಥಿತಿಯನ್ನ ಆ ಜೀವ ಮುಂದಿನ ಜನ್ಮದಲ್ಲಿ ಶರೀರ ರೂಪದಲ್ಲಿ ಸ್ವೀಕರಿಸಬೇಕಾಗತ್ತೆ. ಯಾವೊಬ್ಬ ವ್ಯಕ್ತಿ ತನ್ನ ಪೂರ್ತಿ ಜೀವನ ಕ್ರೌರ್ಯ, ಹಿಂಸೆಗಳಿಂದ ಕೂಡಿದಂತಹ ಕಾರ್ಯಗಳನ್ನ ಮಾಡ್ತಾನೋ ಆ ವ್ಯಕ್ತಿಗೆ ಆ ಕ್ರೌರ್ಯ, ಹಿಂಸೆಗಳಿಂದ ಕೂಡಿರುವಂತಹ ಜನ್ಮವೇ ದೊರಕತ್ತೆ. ಯಾವೊಬ್ಬ ವ್ಯಕ್ತಿ ಒಳ್ಳೆಯ ಕಾರ್ಯಗಳನ್ನ, ಬೇರೆಯವರಿಗೆ ಒಳ್ಳೆಯದಾಗ್ಲಿ ಆ ರೀತಿಯಾಗಿ ಒಳ್ಳೆಯ ಗುಣಗಳಿಂದ ಕೂಡಿದಂತಹ ಜೀವನವನ್ನ ಮಾಡ್ತಾನೋ ಆತನಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜನ್ಮವೇ, ಒಳ್ಳೆಯ ಶರೀರವೇ ದೊರಕತ್ತೆ. ಇದನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ. ಹಾಗಾಗಿ ವ್ಯಕ್ತಿ ತನ್ನ ಜೀವನದ ಸಮಯದಲ್ಲಿ ಅವನು ಸರಿಯಾಗಿ ಕಾರ್ಯಗಳನ್ನು ನಡೆಸಿದರೆ ಆತನ ಮುಂದಿನ ಜನ್ಮದ ಸ್ಥಿತಿಯೂ ಕೂಡ ಒಳ್ಳೆಯದಾಗಿರುತ್ತೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮುಂದೆ ಇನ್ನೊಂದು ಶ್ಲೋಕವನ್ನ ಹೇಳ್ತಾನೆ. ಹೇಗೆ ಒಬ್ಬ ವ್ಯಕ್ತಿ ಸತ್ವಗುಣದಲ್ಲಿ ಪ್ರಧಾನವಾಗಿ ಅವನು ಜೀವಿಸಿದ್ದರೆ ಆತನ ಸ್ಥಿತಿ ಅದು ಊರ್ಧ್ವಂ ಗಚ್ಚಂತಿ, ಅದು ಉನ್ನತ ಸ್ಥಿತಿಯಲ್ಲಿರುತ್ತೆ, ಉನ್ನತ ಲೋಕಗಳಿಗೆ ಅವನು ಹೋಗಬಹುದು. ಅದೇ ರಜೋಗುಣದಲ್ಲಿ ಆತನ ಜೀವನವಿದ್ದರೆ ಆತನ ಮೃತ್ಯುವಿನ ನಂತರ ಆತ ಭೂಲೋಕದಲ್ಲಿ ವಾಸ ಮಾಡ್ತಾನೆ. ಅದೇ ಅವನು ತಮೋಗುಣದಲ್ಲಿ ತುಂಬಾ ಅಜ್ಞಾನ, ಆಲಸ್ಯ, ಅಜ್ಞಾನ, ಅಂಧಕಾರದಲ್ಲಿ ಆತ
ಜೀವಿಸಿದ್ದರೆ ಆತ ನರಕಲೋಕಕ್ಕೂ ಕೂಡ ಇಳಿಯುವಂತಹ ಸಾಧ್ಯತೆ ಇರುತ್ತೆ. ಹೀಗೆ ನಾವು ಜೀವನ ನಡೆಸುವಾಗ ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋದನ್ನ ನಾವು ಸರಿಯಾಗಿ ಆಲೋಚಿಸಬೇಕು. ಆ ಕಾರ್ಯಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು. ಇದನ್ನ ಪಾಪ ಮತ್ತು ಪುಣ್ಯ ಅನ್ನೋ ಒಂದು ಕಾರ್ಯಗಳಲ್ಲಿ ಭೇದ ಮಾಡಿ ತೋರಿಸಲಾಗಿದೆ. ಪುಣ್ಯ ಕಾರ್ಯಗಳೆಂದರೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಡೆಯುವ ಕಾರ್ಯಗಳು. ಅದೇ ಪಾಪ ಕಾರ್ಯಗಳೆಂದರೆ ಅವು ನಿಷೇಧ ಕಾರ್ಯಗಳು, ನಿಷಿದ್ಧವಾದಂತಹ ಕಾರ್ಯಗಳು. ಯಾವ ಕಾರ್ಯಗಳವು, ಯಾವ ಕಾರ್ಯಗಳನ್ನ ಪಾಪ ಕಾರ್ಯಗಳಂತ ಹೇಳಿದ್ದಾರೆ ಅದನ್ನ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ. ನಾನು ನೀನು ಒಪ್ಪಿ ನಡೆಯುವಂತಹ ಮಾತಲ್ಲ ಇದು. ಹೇಗೆ ನಮಗೆ ಶ್ರೀಕೃಷ್ಣ ನಾವು ಜೀವಿಸಬೇಕು ಅಂತ ಈ ಜಗತ್ತಿಗೆ ನಾವು ಜನ್ಮ ಪಡೆದಾಗ ನಮಗೊಂದು ಶಾಸ್ತ್ರ ಅಂತ ನೀಡಿರ್ತಾನೆ. ಹೇಗೆ ಒಂದು ಮಷೀನನ್ನು ನಾವು, ವಾಷಿಂಗ್ ಮಷೀನ್ ಆಗಿರಬಹುದು ಅಥವಾ ಫೋನ್ ಆಗಿರಬಹುದು, ಏನನ್ನೇ ನಾವು ಖರೀದಿ ಮಾಡಿ ತಂದರೆ ಅದ್ರ ಜೊತೆಗೆ ಒಂದು ಮ್ಯಾನ್ಯುಯಲ್ ಅಂತ ನೀಡ್ತಾರೆ ನೋಡಿ. ಆ ಮ್ಯಾನ್ಯುಯಲ್ ಅನ್ನು ಉಪಯೋಗಿಸ್ಕೊಂಡು ಆ ರೀತಿಯಾಗಿ ಆ ಮಷೀನನ್ನು ನಾವು ಬಳಸಬೇಕು ಅಲ್ವಾ? ಹಾಗೆ ನಮಗೆ ಈ ಮನುಷ್ಯ ಶರೀರ, ಮನುಷ್ಯ ಜನ್ಮ ದೊರಕಿದಾಗ ಭಗವಂತ ನಮಗೆ ಈ ಶಾಸ್ತ್ರಗಳನ್ನು ನೀಡಿದ್ದಾನೆ. ಆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಾವು ಜೀವಿಸಿದರೆ ನಮ್ಮ ಜೀವನ ಅದು ಸಾರ್ಥಕವಾಗಿರುತ್ತೆ, ಶಾಂತಿಯುತವಾಗಿರುತ್ತೆ, ಆನಂದವಾಗಿರುತ್ತೆ. ಅದರ ವಿರುದ್ಧ ಜೀವಿಸಿದರೆ, ವಿರುದ್ಧವಾಗಿ ನಾವು ಕಾರ್ಯ ಮಾಡಿದ್ರೆ ನಮ್ಮ ಜೀವನದಲ್ಲಿ ಅನೇಕ ರೀತಿ ಕಷ್ಟ ನೋವುಗಳು ಇರ್ತವೆ ಅಲ್ವಾ? ಪುಣ್ಯ ಮತ್ತೆ ಪಾಪ ಅನ್ನೋದ್ರ ಪರಿಗಣನೆ ಇದರಲ್ಲಿಯೇ ಇರೋದು. ಯಾವೊಬ್ಬ ವ್ಯಕ್ತಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಕಾರ್ಯ ಮಾಡ್ತಾನೋ ಆತ ಉನ್ನತನಾಗ್ತಾ ಹೋಗ್ತಾನೆ. ವಿರುದ್ಧವಾಗಿ ಕಾರ್ಯ ಮಾಡಿದ್ರೆ ಆತ ಪತನವಾಗ್ತಾ ಹೋಗ್ತಾನೆ. ಆ ಜೀವಾತ್ಮ ಕೆಳ ಶರೀರಗಳಿಗೆ ಅದು ತೆರಳಿ ಹೋಗುತ್ತೆ. ಅನೇಕ ಜನ್ಮಗಳು ಅದು ಆ ನೋವುಗಳನ್ನು ಅನುಭವಿಸಬೇಕಾಗತ್ತೆ. ಯಾವ ಕಾರ್ಯಗಳನ್ನು ಪಾಪ ಕಾರ್ಯಗಳು ಅಂತ ಹೇಳಲಾಗಿದೆ ಅದನ್ನು ಕೂಡ ವರ್ಣಿಸಲಾಗಿದೆ. ಮುಖ್ಯವಾಗಿ ಮದ್ಯಪಾನ, ಇಂಟಾಕ್ಸಿಕೇಶನ್, ಜೂಜಾಟ, ಗ್ಯಾಂಬ್ಲಿಂಗ್, ಮಾಂಸಾಹಾರ, ಮೀಟ್ ಈಟಿಂಗ್, ವ್ಯಭಿಚಾರ, ಇಲ್ಲಿಸಿಟ್ ರಿಲೇಶನ್ಶಿಪ್, ಈ 4 ಕಾರ್ಯಗಳೇನಿವೆ ಇವುಗಳನ್ನು ಪಾಪ ಕಾರ್ಯಗಳು ಅಂತ ಹೇಳಲಾಗಿದೆ. ಯಾವೊಬ್ಬ ವ್ಯಕ್ತಿ ಯಾವುದಾದ್ರೂ ಈ ಒಂದು ಕಾರ್ಯಗಳಲ್ಲಿ ತೊಡಗಿದರೆ ಆತನ ಜೀವನದಲ್ಲಿ ಧರ್ಮದ ಪಾಲನೆ ಆಗ್ತಾ ಇರೋದಿಲ್ಲ. ಈ 4 ಕಾರ್ಯಗಳು ಆ ಧರ್ಮದ 4 ಸ್ತಂಭಗಳನ್ನು ಒಡೆದು ಹಾಕ್ತವೆ. ಯಾವುವು ಆ ಧರ್ಮದ 4 ಸ್ತಂಭಗಳು? ಅವುಗಳೇ ಕರುಣೆ, ಸತ್ಯ, ತಪಸ್ಸು, ನಂತರ ಶುಚಿತ್ವ. ಈ 4 ತತ್ವಗಳೇನಿವೆ ಅವುಗಳನ್ನು ಈ 4 ಕಾರ್ಯಗಳು ಅವು ಧ್ವಂಸ ಮಾಡ್ತವೆ. ಹಾಗಾಗಿ ಮನುಷ್ಯ ಜನ್ಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ 4 ಕಾರ್ಯಗಳಿಂದ ದೂರವಿರಬೇಕು. ಯಾವಾಗ ವ್ಯಕ್ತಿ ಈ 4 ಕಾರ್ಯಗಳನ್ನು ಮಾಡ್ತಾನೋ ಆತ ಇನ್ನಷ್ಟು ಬಂಧಿತನಾಗಿ, ಇನ್ನಷ್ಟು ಆತನ ಜೀವನದಲ್ಲಿ ಅನೇಕ ರೀತಿಯ ಚಿಂತೆ, ದುಗುಡ, ನೋವುಗಳು ಹೆಚ್ಚಾಗ್ತಾ ಹೋಗ್ತವೆ. ಈಗಿನ ಜಗತ್ತಿನಲ್ಲಿ ಈ ರೀತಿಯ ಕಾರ್ಯಗಳು ಹೆಚ್ಚಾಗ್ತಾ ಇವೆ. ಕೆಲವೊಮ್ಮೆ ಈ ಸುತ್ತಮುತ್ತಲಿರುವಂತಹ ಪರಿಸರದ ಕಾರಣದಿಂದಾಗಿ ವ್ಯಕ್ತಿ ಈ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ಅವನು ಹೆಚ್ಚು ಹೆಚ್ಚು ಪ್ರೇರಿತನಾಗ್ತಾನೆ. ಆದರೆ ಯಾವೊಬ್ಬ ವ್ಯಕ್ತಿ ಸತ್ಸಂಗ, ಈ ರೀತಿಯಾದಂತಹ ಶಾಸ್ತ್ರ ಅಧ್ಯಯನ, ಈ ರೀತಿಯಾದಂತಹ ಸತ್ವಯುತ ಜೀವನವನ್ನು ಮಾಡ್ತಾನೋ ಆತ ಜ್ಞಾನವನ್ನು ಪಡೆದು ಈ ಕಾರ್ಯಗಳಿಂದ ದೂರವಿರ್ತಾನೆ. ಹೀಗೆ ನಾವು ಈ ಬಂಧನ, ಈ ಚಿಂತೆ, ಈ ನೋವುಗಳಿಂದ ಮುಕ್ತರಾಗಬೇಕಂದ್ರೆ ನಾವು ನಮ್ಮ ಕಾರ್ಯಗಳನ್ನು ಸರಿಯಾಗಿ ಆಯ್ಕೆ ಮಾಡಿಕೊಳ್ಬೇಕು. ಯಾಕೆಂದರೆ ನಾವು ಮಾಡುವ ಕಾರ್ಯದಂತೆ ಆ ಫಲವೂ ಕೂಡ ನಮಗೆ ದೊರಕುತ್ತೆ. ಆ ಫಲದಂತೆ ನಮಗೆ ಮುಂದಿನ ಪರಿಸ್ಥಿತಿಗಳು ಕೂಡ ದೊರಕ್ತಾ ಹೋಗ್ತವೆ. ಹಾಗಾಗಿ ನಾವು ನಮ್ಮ ಭವಿಷ್ಯವನ್ನು ಸರಿಯಾಗಿ ರೂಪಿಸಿಕೊಳ್ಳಬೇಕು. ಸರಿಯಾದ ಶರೀರವನ್ನು ಮುಂದಿನ ಜನ್ಮದಲ್ಲಿ ನಾವು ಪಡಿಬೇಕಂದ್ರೆ ಈಗಿನ ಸಮಯದಲ್ಲಿ ನಾವು ಸರಿಯಾದ ಕಾರ್ಯಗಳನ್ನು ಮಾಡಬೇಕು. ಯಾವಾಗ ನಾವು ಈ ಕೆಟ್ಟ ಗುಣಗಳ ಪ್ರಭಾವದಲ್ಲಿ ಕೆಟ್ಟ ಕಾರ್ಯಗಳನ್ನು ಮಾಡ್ತೀವೋ, ಉದಾಹರಣೆಗೆ ಕಾಮ,
ಕ್ರೋಧ, ಆ, ನಂತರ ದುರಾಸೆ, ಈ ದುಶ್ಚಟಗಳ ದುಷ್ಟ ಗುಣಗಳ ಪ್ರಭಾವದಲ್ಲಿ ನಾವು ಕಾರ್ಯಗಳನ್ನು ಮಾಡಿದ್ರೆ ನಾವು ನಮ್ಮ ಪತನವನ್ನೇ ಕಾಣ್ತೀವಿ. ಆ, ಬುದ್ಧಿವಂತ ವ್ಯಕ್ತಿ ಈ ಕೆಟ್ಟ ಗುಣಗಳಿಂದ ಸದಾ ಎಚ್ಚರಿಕೆಯನ್ನು ವಹಿಸ್ತಾನೆ. ಈ ಎಚ್ಚರಿಕೆಯನ್ನು ಹೇಗೆ ವಹಿಸಬೇಕು? ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಈ ಕೆಟ್ಟ ಗುಣಗಳಿಂದ ಮೇಲೆ ಇರ್ತೀವಿ. ಆ ಒಳ್ಳೆಯ ಗುಣಗಳು ಯಾವುವು? ಆ ಒಳ್ಳೆಯ ಗುಣಗಳಂದ್ರೆ ತಪಸ್ಸು, ಅಂದ್ರೆ ಕೆಲವೊಂದು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ದೃಢ ನಿಶ್ಚಯವನ್ನ ಮಾಡಬೇಕು. ಎರಡನೆಯದು ತ್ಯಾಗ, ಒಳ್ಳೆಯ ಉದ್ದೇಶಗಳಿಗೆ ನಾವು ಆ ಸಮರ್ಪಿತರಾಗಬೇಕು. ಜ್ಞಾನ, ಒಳ್ಳೆಯ ವಿಚಾರಗಳನ್ನ, ಶಾಸ್ತ್ರ ಪುರಾಣಗಳ ವಿಚಾರಗಳನ್ನ, ಭಗವದ್ಗೀತೆ ವಿಚಾರಗಳನ್ನ ನಾವು ಗುರುಮುಖೇನ ಸರಿಯಾಗಿ ತಿಳಿದುಕೊಳ್ಳಬೇಕು. ಅದಲ್ಲದೆ ವಿಶೇಷವಾಗಿ ಸಂತರ ಸಂಘ ಅಥವಾ ಸತ್ಸಂಗ, ಈ ಸತ್ಸಂಗದಲ್ಲಿ ಆ ಸತ್ಪುರುಷರ, ಗುರುಗಳ, ಭಕ್ತರ ಸಂಘದಿಂದ ನಾವು ಸರಿಯಾದ ಪ್ರೇರಣೆಯನ್ನ ಪಡಿತೀವಿ. ಅವರ ಜೀವನದ ಆಚರಣೆಗಳನ್ನು ನೋಡಿ ನಾವು ಇನ್ನಷ್ಟು ಉತ್ಸಾಹವನ್ನು ಪಡಿತೀವಿ. ಇದು ಬಹಳ ಅಗತ್ಯ. ಹೀಗೆ ನಾವು ಈ 4 ಗುಣಗಳನ್ನು ಎಷ್ಟು ರೂಢಿಸ್ಕೊಳ್ತೀವೋ ಅಷ್ಟು ಆ ಕೆಟ್ಟ ಗುಣಗಳಿಂದ ಮೇಲೆ ಇರ್ತಾ ಹೋಗ್ತೀವಿ. ಇದನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಪ್ರಾಕ್ಟಿಕಲ್ ಆಗಿ ಫಾಲೋ ಮಾಡೋದು ಅದನ್ನ ಹೇಳಬೇಕಂದ್ರೆ ಇಲ್ಲೊಂದು ಸಣ್ಣ ಸಜೆಷನ್ ಅಥವಾ ಕ್ಲೂ ಇದೆ. ಏನದು? ಒಂದು ರೀತಿಯ ಫಾರ್ಮುಲಾ, ಸೂತ್ರ ಇದು. ಏನಂದ್ರೆ ಯಾವೊಬ್ಬ ವ್ಯಕ್ತಿ ಈ 5 ಕಾರ್ಯಗಳನ್ನ ಮಾಡ್ತಾನೋ ಆತ ಒಳ್ಳೆಯ ಗುಣಗಳನ್ನ ಬೇಗನೆ ಬೆಳೆಸ್ಕೊಳ್ತಾ ಹೋಗ್ತಾನೆ. ಅಷ್ಟೇ ಬೇಗನೆ ಆತ ತನ್ನ ದುಷ್ಟ ಗುಣಗಳನ್ನ ಕಳೆದುಕೊಳ್ತಾನೆ, ಅವುಗಳ ಪ್ರಭಾವದಿಂದ ಮೇಲೆ ಇರ್ತಾನೆ. ಯಾವುದದು ಸೂತ್ರ ಅಥವಾ ಫಾರ್ಮುಲಾ? ಮೊದಲನೆಯದು ಎ. ಎ ಅಂದ್ರೆ ಅಸೋಸಿಯೇಷನ್, ಒಳ್ಳೆಯ ಜನರ ಸಂಘ, ಸತ್ಸಂಗ. ಒಳ್ಳೆಯ ಜನರ ಜೊತೆ ಅಂದ್ರೆ ಆಧ್ಯಾತ್ಮಿಕ ವಿಚಾರಗಳ ಪಾಲನೆಯನ್ನು ಮಾಡುವವರು, ಭಕ್ತರು, ಅವರ ಸಹವಾಸ, ಅವರೊಡನೆ ವಿಚಾರ ವಿನಿಮಯ ಮಾಡುವಂಥದ್ದು, ಅವರಿಂದ ನಾವು ಪ್ರಶ್ನೋತ್ತರಗಳನ್ನು ಮಾಡುವಂಥದ್ದು, ಅವರ ಜೊತೆ ಸ್ನೇಹವನ್ನು ಬೆಳೆಸುವಂಥದ್ದು, ಇದು ಮೊದಲನೆಯದು. ಎರಡನೆಯದು ಬಿ ಅಂದ್ರೆ ಬುಕ್ಸ್, ಒಳ್ಳೆಯ ಸದ್ವಿಚಾರಗಳುಳ್ಳಂತಹ ಆಧ್ಯಾತ್ಮಿಕ ಗ್ರಂಥಗಳನ್ನು ನಾವು ಓದಬೇಕು. ವಿಶೇಷವಾಗಿ ಈ ಭಗವದ್ಗೀತೆ. ತಾವೆಲ್ಲರೂ ಕೂಡ ಈ ಭಗವದ್ಗೀತೆಯನ್ನು ಚೆನ್ನಾಗಿ ತಿಳಿದುಕೊಳ್ಳಲಿಕ್ಕೆ ಈ 6 ತರಗತಿಗಳ ಸರಣಿಯನ್ನು ಅಟೆಂಡ್ ಮಾಡ್ತಾ ಇದ್ದೀರಾ. ತಮ್ಮೆಲ್ರಿಗೂ ಧನ್ಯವಾದ. ಇದೇ ರೀತಿಯಾಗಿ ತಾವು ಭಗವದ್ಗೀತೆ ಪುಸ್ತಕವನ್ನ ಒಂದು ರೀತಿ ನಿತ್ಯ ರೂಪದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಓದಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರತಿದಿನ ಒಂದು 5 ನಿಮಿಷ, 10 ನಿಮಿಷ, ಒಂದು ಶ್ಲೋಕ. ಅದರಿಂದ ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಮೂಡ್ತಾ ಹೋಗ್ತವೆ. ನಾವು ಒಳ್ಳೆಯ ಜ್ಞಾನವನ್ನು ಪಡೆದಾಗ ಒಳ್ಳೆಯ ಚಿಂತನೆಗಳು ನಮ್ಮ ಬುದ್ಧಿಯಲ್ಲಿ ಬರ್ತವೆ. ಆಗ ಒಳ್ಳೆಯ ಕಾರ್ಯಗಳು, ಒಳ್ಳೆಯ ವಚನಗಳು, ಮಾತುಗಳು ನಮ್ಮ ಬಾಯಿಂದ ಬರ್ತವೆ. ಅದಲ್ಲದೆ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡ್ತೀವಿ. ಇದು ಬಿ. ಮೂರನೆಯದು ಸಿ ಅಂದ್ರೆ ಇಲ್ಲಿ ಚಾಂಟಿಂಗ್, ಜಪ. ಆ ಪರಮ ಪುರುಷನ ಪವಿತ್ರ ನಾಮಗಳ ಪಠಣೆ, ಜಪ. ತಾವೆಲ್ಲ ಕೇಳಿರೋ ಹಾಗೆ ಆ ಮಹಾಮಂತ್ರ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಈ ರೀತಿಯಾಗಿ ಅನೇಕ ಭಗವಂತನ ನಾಮಗಳಿವೆ. ಅದರಲ್ಲಿ ಈ ಮಂತ್ರ, ಈ ನಾಮವನ್ನ ಅತಿ ವಿಶೇಷ ಪ್ರಭಾವಿ ನಾಮ ಅಂತ ಹೇಳಿ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ. ಹಾಗಾಗಿ ಈ ಮಂತ್ರಗಳ ಪಠಣೆಯನ್ನ ನಿತ್ಯ ರೂಪ ಮಾಡುವಂಥದ್ದು ಅದು ಬಹಳ ಪ್ರಭಾವಿ. ನಾಲ್ಕನೆಯದಾಗಿ ಡಿ ಅಂದ್ರೆ ಡಯಟ್, ಆಹಾರ, ಸಾತ್ವಿಕ ಆಹಾರ. ಪರಮಪುರುಷ ಶ್ರೀಕೃಷ್ಣನಿಗೆ ನೈವೇದ್ಯ ಮಾಡಿದಂತಹ ಆಹಾರ, ಅದನ್ನ ಪ್ರಸಾದ ಅಂತ ಏನು ಹೇಳ್ತೀವಿ, ಅದನ್ನ ಸ್ವೀಕರಿಸಬೇಕು. ಬೇರೆ ಪ್ರಾಣಿಗೆ ನೋವನ್ನುಂಟು ಮಾಡಿ ನಾವು ಆಹಾರವನ್ನು ಪಡಿಬಾರ್ದು. ಸಾತ್ವಿಕ ಆಹಾರ, ಸಸ್ಯಾಹಾರ, ದೇವರಿಗೆ ಅರ್ಪಿಸಿದಂತಹ ಶುದ್ಧ ಆಹಾರ, ಆಧ್ಯಾತ್ಮಿಕ ಆಹಾರ, ಅದು ಪ್ರಸಾದ.
ಅದನ್ನು ಸ್ವೀಕರಿಸಬೇಕು. ಅದರಿಂದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳು ಮೂಡ್ತವೆ. ನಾವು ಏನನ್ನ ಸೇವಿಸ್ತೇವೋ ಅದೇ ರೀತಿಯಾದಂತಹ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತವೆ. ಐದನೆಯದಾಗಿ ಇ ಅಂದರೆ ಎಂಗೇಜ್ಮೆಂಟ್, ಅಂದರೆ ಆಕ್ಟಿವಿಟೀಸ್. ಇಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಸೇವೆ. ನಾವು ಕೆಲ ಕಾರ್ಯಗಳನ್ನು ನಮ್ಮ ಜೀವನದ ನಮ್ಮ ಪ್ರತಿದಿನದ ಕಾರ್ಯಗಳಲ್ಲಿ ಕೆಲ ಕಾರ್ಯಗಳನ್ನು ನಾವು ನಿಸ್ವಾರ್ಥ ರೂಪದಲ್ಲಿ ಆ ಭಗವಂತನ ಕುರಿತಾಗಿ ಮಾಡಬೇಕು. ಅದಕ್ಕೆ ಸೇವೆ ಅಂತ ಹೇಳ್ತಾರೆ. ಅಥವಾ ಭಗವಂತನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡಬೇಕು ನಿಸ್ವಾರ್ಥ ರೂಪದಲ್ಲಿ. ದೇವಸ್ಥಾನದಲ್ಲಿ ಆಗಿರಬಹುದು ಅಥವಾ ಸತ್ಸಂಗದಲ್ಲಿ ಆಗಿರಬಹುದು. ಈ ರೀತಿಯಾಗಿ ಅನೇಕ ಭಗವಂತನ ಸೇವೆಯನ್ನು ಮಾಡುವಂಥದ್ದು. ಈ 5 ಅಂಶಗಳುಳ್ಳಂತಹ ಈ ಫಾರ್ಮುಲಾ ABCDE, ಈ ಸೂತ್ರವನ್ನು ನಾವು ಪಾಲಿಸಿದರೆ ಈ ಕೆಟ್ಟ ಗುಣಗಳಿಂದ, ಪಾಪ ಕಾರ್ಯಗಳಿಂದ ನಾವು ತುಂಬ ಸುಲಭವಾಗಿ ಮೇಲೇಳ್ತೀವಿ. ಹಾಗೆ ಒಳ್ಳೆಯ ಚಿಂತನೆಗಳನ್ನು, ಒಳ್ಳೆಯ ಭವಿಷ್ಯವನ್ನು, ಒಳ್ಳೆಯ ಮುಂದಿನ ಜನ್ಮವನ್ನು ನಾವು ರೂಪಿಸ್ಕೊಳ್ತೀವಿ. ಹೀಗೆ ಈ ಕರ್ಮ ಅನ್ನೋ ಸಿದ್ಧಾಂತ ಏನಿದೆ, ಇದು ನಾವು ಹೇಗೆ ಮುಂದಿನ ನಮ್ಮ ಜೀವನ ಅಥವಾ ಕಾರ್ಯಗಳು ಇರಬೇಕು ಅನ್ನೋದನ್ನು ಇದು ನಮಗೆ ನಿರ್ಧರಿಸಿಕೊಡುತ್ತೆ. ಇದು ನಾವು ನಿರ್ಧಾರ ಮಾಡಲಿಕ್ಕೆ ಒಂದು ಮಾರ್ಗಸೂಚಿ ಅಂತ ಇರುತ್ತೆ, ಗೈಡ್ ಫಾರ್ ಫ್ಯೂಚರ್. ಸೊ ಹೀಗೆ ಈ ಕರ್ಮ ಅನ್ನೋ ತತ್ವವನ್ನು ನಾವು ಸರಿಯಾಗಿ ತಿಳಿದುಕೊಂಡು ಮುನ್ನಡಿಬೇಕು. ಇದನ್ನು ತಪ್ಪಾಗಿ ನಾವು ಪಾಲನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಬಂಧಿತರಾಗಿ ಅಶಾಂತಿ, ನೋವನ್ನು ನಾವು ಪಡಿತಾ ಹೋಗ್ತೀವಿ. ಸರಿಯಾದ ಕರ್ಮಗಳನ್ನು ನಾವು ಆಯ್ಕೆ ಮಾಡಿ ಮುನ್ನಡೆದ್ರೆ ನಮ್ಮ ಜೀವನ ಭವಿಷ್ಯ ಉಜ್ವಲವಾಗಿರುತ್ತೆ, ಸಂತುಷ್ಟಿಕರವಾಗಿರುತ್ತೆ. ಈ ಮಾತನ್ನು ಹೇಳಿ ನಾವು ಇಂದಿನ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದಲ್ಲಿ ತಾವು ಇಲ್ಲಿ ಕೇಳಬಹುದು. ಹರೇ ಕೃಷ್ಣ.